ಮಾಯಿಶ್ಚರೈಸರ್ ಇದು ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ಇರಲೇಬೇಕಾದಂಥ ಒಂದು ಇಂಪಾರ್ಟೆಂಟ್ ಪ್ರಾಡಕ್ಟ್. ಸರಿಯಾದ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿರೋ ಹಾಗೆ ಅಥವಾ ತಪ್ಪಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಡ್ಯಾಮೇಜ್ ಆಗುತ್ತೆ. ಸೊ ನಾನು ಹೇಳುವಂಥ ಸ್ಟೆಪ್ಸ್ನ ಕರೆಕ್ಟಾಗಿ ಫಾಲೋ ಮಾಡಿ, ನಾನು ಹೇಳುವಂಥ ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನನ್ನು ಕೇವಲ ಈ ಒಂದು ಮಾಯಿಶ್ಚರೈಸರಿಂದಾನೇ ಇಂಪ್ರೂವ್ ಮಾಡ್ಬೋದು. ಹಾಗೂ ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ನೀವು ಯಾವ ಮಾಯಿಶ್ಚರೈಸರ್ನ ಯೂಸ್ ಮಾಡಬೇಕಾಗತ್ತೆ ಎಲ್ಲ ಬಿಡಿಯಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸೊ ಲೆಟ್ಸ್ ಬಿಗಿನ್ ದ ವಿಡಿಯೋ. ಸೊ ಮಿಸ್ಟೇಕ್ ನಂಬರ್ 1, ಯಾವುದೇ ಒಂದು ಮಾಯಿಶ್ಚರೈಸರ್ ಆಗಿರ್ಬೋದು ಡ್ರೈ ಸ್ಕಿನ್ ಮೇಲೆ ಅಪ್ಲೈ ಮಾಡೋದಕ್ಕಿಂತಲೂ ಒಳ್ಳೆಯದೇನೆಂದರೆ ಒಂಚೂರು ಸ್ಕಿನ್ನು ತೇವಾಂಶ ಇರುತ್ತೆ ನೋಡಿ, ಆಗ ಅಪ್ಲೈ ಮಾಡಿದ್ರೆ ಅದರ ರಿಸಲ್ಟ್ ಇನ್ನೂ ಚೆನ್ನಾಗಿರುತ್ತೆ. ಅಂದರೆ ಇವಾಗ ನೀವು ಮುಖ ತೊಳ್ಕೊಂಡು ಬರ್ತೀರಾ ನೋಡಿ, ಆಗ ಫುಲ್ ಟವಲಲ್ಲಿ ಒರೆಸ್ಕೊಬಿಡ್ತೀರಾ, ಸಿಕ್ಕಾಬಡೆ ಸ್ಕಿನ್ ಡ್ರೈ ಆಗಿರುತ್ತೆ. ಸ್ವಲ್ಪ ನೀರಿಂದ ಒದ್ದೆ ಮಾಡ್ಕೊಳ್ಳಿ ಅಂದರೆ ಫುಲ್ಲು ನೀರು ತೊಟ್ಟಿಕ್ಕೋ ಥರ ಅಲ್ಲ, ಜಸ್ಟ್ ಸ್ಪ್ರೇ ಮಾಡ್ಕೊಳ್ಳಿ ಲೈಟಾಗಿ, ಅಥವಾ ರೋಸ್ ವಾಟರ್ ಸ್ಪ್ರೇ ಮಾಡ್ಕೊಳ್ಳಿ, ಆಮೇಲೆ ಮಾಯಿಶ್ಚರೈಸರ್ ಯೂಸ್ ಮಾಡಿ. ಆಗ ನಿಮ್ಮ ಸ್ಕಿನ್ ತುಂಬ ಚೆನ್ನಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ ಮಾಯಿಶ್ಚರೈಸರ್ನ. ಲಾಂಗ್ ಹಾರ್ಸ್ ಆಫ್ ಹೈಡ್ರೇಷನ್ ಇರುತ್ತೆ, ಸ್ಕಿನ್ ಕೂಡ ಸ್ಮೂತಾಗಿ ಸಪ್ಪಲಾಗಿ ಫೀಲ್ ಆಗುತ್ತೆ. ಸೊ ಈ ಒಂದು ಬೇಸಿಕ್ ಸ್ಟೆಪ್ ನೀವು ಫಾಲೋ ಮಾಡಿ, ಆಮೇಲೆ ಯಾವ ಚೇಂಜಸ್ ಆಗುತ್ತೆ ನೀವೇ ಅಬ್ಸರ್ವ್ ಮಾಡ್ತೀರಾ. ಎರಡನೇ ಕಾಮನ್ ಮಿಸ್ಟೇಕ್ ಏನಂದರೆ, ನಿಮ್ಮ ಸ್ಕಿನ್ ಟೈಪ್ನ ಪ್ರಕಾರ ನೀವು ಮಾಯಿಶ್ಚರೈಸರ್ ಸರಿಯಾಗಿ ಯೂಸ್ ಮಾಡ್ತಿರೋದಿಲ್ಲ. ಈಗ ನೋಡಿ, ತುಂಬ ರೀತಿಯಾದಂಥ ಮಾಯಿಶ್ಚರೈಸರ್ ಇದೆ. ಸ್ಕಿನ್ ಕೇರ್ ಅಂತ ಬಂದಾಗ ಜಸ್ಟ್ ಮಾಯಿಶ್ಚರೈಸರ್ ಅಂತಲೇ ನೀವು ಹುಡುಕ್ತಾ ಹೋದರೆ ಜೆಲ್ ಮಾಯಿಶ್ಚರೈಸರ್, ಕ್ರೀಮ್ ಮಾಯಿಶ್ಚರೈಸರ್, ಲೈಟ್ ವೆಯ್ಟ್ ಮಾಯಿಶ್ಚರೈಸರ್, ಥಿಕ್ ಮಾಯಿಶ್ಚರೈಸರ್, ತುಂಬ ರೀತಿ ಮಾಯಿಶ್ಚರೈಸರ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗೋದಕ್ಕೆ ಹೋಗ್ಬೇಡಿ. ನಾನು ಕೆಲವೊಂದಷ್ಟು ಮಾಯಿಶ್ಚರೈಸರ್ ಸ್ಕ್ರೀನ್ ಮೇಲೆ ಕೂಡ ತೋರಿಸ್ತೀನಿ, ಅಥವಾ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ, ಚೆಕ್ ಮಾಡ್ಬೋದು. ಇಲ್ಲ ಅಂದರೆ ನೀವೆಲ್ಲೋ ಹೊರಗಡೆ ಹೋಗ್ತಿದ್ದೀರಾ, ಮಾಯಿಶ್ಚರೈಸರ್ ಪರ್ಚೇಸ್ ಮಾಡ್ತಿದ್ದೀರಾ, ಅಥವಾ ಆನ್ಲೈನಲ್ಲಿ ಹುಡುಕ್ತಿದ್ದೀರಾ ಅಂದರೆ ಜಸ್ಟ್ ಟೈಪ್ ನಿಮ್ಮ ಸ್ಕಿನ್ ಟೈಪ್ ಏನಿದೆ ಅದನ್ನು ಸರ್ಚಲ್ಲಿ ಹಾಕಿ ಡ್ರೈ ಸ್ಕಿನ್ ಮಾಯಿಶ್ಚರೈಸರ್ ಅಂತಲೇ ಸರ್ಚ್ ಮಾಡಿದ್ರೆ ನಿಮಗೆ ಆಪ್ಷನ್ಸ್ ಡ್ರೈ ಸ್ಕಿನ್ ಅವ್ರಿಗೆ ಸೂಟ್ ಆಗೋ ಥರ ಮಾಯಿಶ್ಚರೈಸರ್ಸ್ನ ರೆಕಮೆಂಡ್ ಮಾಡುತ್ತೆ. ಸೊ ಅದನ್ನು ಬೈ ಮಾಡಿ. ಆಯ್ಲಿ ಸ್ಕಿನ್ ಅಂದರೆ ಆಯ್ಲಿ ಸ್ಕಿನ್ ಟೈಪ್ ಅವ್ರಿಗೆ ಸೂಟ್ ಆಗುವಂಥ ಮಾಯಿಶ್ಚರೈಸರ್ ಸಜೆಸ್ಟ್ ಮಾಡುತ್ತೆ, ಅದನ್ನು ಯೂಸ್ ಮಾಡಿ. ಸೊ ಈ ಥರ ಒಂದು ಪ್ರಾಡಕ್ಟ್ಸ್ನ ಕರೆಕ್ಟಾಗಿ ಚೂಸ್ ಮಾಡೋದ್ರಿಂದ ನಿಮಗೆ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ನೋಡಿ, ಇವಾಗ ನೀವು ಡ್ರೈ ಸ್ಕಿನ್ ಅವರಾಗಿದ್ದು ನೀವು ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ದಟ್ ವೋಂಟ್ ಬಿ ಸಫಿಷಿಯೆಂಟ್ ಫಾರ್ ಯುವರ್ ಸ್ಕಿನ್. ಅಂದರೆ ಇವಾಗ ಜೆಲ್ ಮಾಯಿಶ್ಚರೈಸರ್ ಯೂಸ್ ಮಾಡಿದಾಗ ಏನಾಗುತ್ತೆ, ಕ್ವಿಕ್ಕಾಗಿ ನಿಮ್ಮ ಸ್ಕಿನ್ನು ಮ್ಯಾಟ್ ಆಗಿಬಿಡುತ್ತೆ. ಆ ಒಂದು ನಿಮಗೆ ಬೇಕಾಗಿರುವಂಥ ಡೀಪ್ ಹೈಡ್ರೇಷನ್ ಜೆಲ್ ಮಾಯಿಶ್ಚರೈಸರಿಂದ ಸಿಗೋದಿಲ್ಲ. ಅದು ಕ್ರೀಮಿ ಫಾರ್ಮಲ್ಲಿರುವಂಥ ಒಂದು ಒಳ್ಳೆ ಹೈಡ್ರೇಷನ್ ಕೊಡುವಂಥ ಮಾಯಿಶ್ಚರೈಸರ್ ಯೂಸ್ ಮಾಡಬೇಕು. ಬಟ್ ಆಯ್ಲಿ ಸ್ಕಿನ್ ಇರೋರು ಜೆಲ್ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡಬೇಕು. ತುಂಬ ಜೆಲ್ ಮಾಯಿಶ್ಚರೈಸರ್ಸ್ ಇರುತ್ತೆ. ಸೊ ಜಸ್ಟ್ ಟೈಪ್ ಜೆಲ್ ಮಾಯಿಶ್ಚರೈಸರ್ಸ್ ಫಾರ್ ಆಯ್ಲಿ ಸ್ಕಿನ್, ನಿಮ್ಗೆ ಅದೇನೇ ರಿಸಲ್ಟಲ್ಲಿ ಸಿಗುತ್ತೆ. ಸೊ ಆ ಒಂದು ಮಾಯಿಶ್ಚರೈಸರ್ ಲೈಟ್ ವೆಯ್ಟ್ ಜೆಲ್ ಇದ್ದಾಗ ಏನಾಗುತ್ತೆ ಹೇಳಿ, ಸ್ಕಿನ್ನು ಕ್ವಿಕ್ಕಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ನಿಮಗೆ ಆ ಒಂದು ಗ್ರೀಸಿನೆಸ್ಸು, ಆಯ್ಲಿನೆಸ್ಸು, ತುಂಬ ಜನ ಹೇಳ್ತಾರೆ ನಂದು ಆಯ್ಲಿ ಸ್ಕಿನ್ ಟೈಪ್ ಮಾಯಿಶ್ಚರೈಸರ್ ಹಾಕಿದ ಕೂಡಲೇ ಸ್ಕಿನ್ನು ಬ್ಲ್ಯಾಕ್ ಆಗುತ್ತೆ, ತುಂಬ ಸ್ವೆಟ್ ಆಗ್ತೀನಿ ನಾನು ಅಂತ. ಆಯ್ಲಿ ಸ್ಕಿನ್ ಇರೋರು, ಕಾಂಬಿನೇಷನ್ ಸ್ಕಿನ್ ಇರೋರು ಕೂಡ ಜೆಲ್ ಮಾಯಿಶ್ಚರೈಸರ್, ಲೈಟ್ ವೆಯ್ಟ್ ಜೆಲ್ ಮಾಯಿಶ್ಚರೈಸರ್ಸ್ ಅಂತಲೇ ಸಿಗುತ್ತೆ, ಅದನ್ನು ಯೂಸ್ ಮಾಡಿ. ನಿಮಗೆ ಸ್ವೆಟ್ ಆಗೋದಾಗಲಿ, ಹೆವಿಯಾಗಿ ಫೀಲ್ ಆಗೋದಾಗಲಿ, ಮುಖ ಕಪ್ಪಾಗೋದಾಗಲಿ ಈ ಥರ ಆಗೋದಿಲ್ಲ. ಹಾಗೂ ಒಳ್ಳೆ ಬ್ರ್ಯಾಂಡ್ನ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡಿ. ಡೋಂಟ್ ಗೋ ಫಾರ್ ಚೀಪ್ ಪ್ರಾಡಕ್ಟ್ಸ್. ಸೊ ಒಳ್ಳೆ ಬ್ರ್ಯಾಂಡ್ನ ಮಾಯಿಶ್ಚರೈಸರ್ಸ್ ಅಫೋರ್ಡಬಲ್ ಪ್ರೈಸಲ್ಲಿ ಸಿಗುತ್ತೆ. ಸೊ ಆ ಒಂದು ಒಳ್ಳೆ ಬ್ರ್ಯಾಂಡ್ನ ಮಾಯಿಶ್ಚರೈಸರ್ಸ್ ನಿಮ್ಗೆ ಯೂಸ್ ಮಾಡಿ. ಮಿಸ್ಟೇಕ್ ನಂಬರ್ 3, ಯೂಸಿಂಗ್ ಟೂ ಲಿಟಲ್ ಪ್ರಾಡಕ್ಟ್. ಅಂದರೆ ಇವಾಗ ತುಂಬ ಕಡಿಮೆ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ, ಇವಾಗ ನೀವು ಡ್ರೈ ಸ್ಕಿನ್ ಇರೋರಾಗಿದ್ದು ಒಂದು ಒಳ್ಳೆ ಹೈಡ್ರೇಷನ್ ಮಾಯಿಶ್ಚರೈಸರೇ ಯೂಸ್ ಮಾಡ್ತೀರಾ, ಆಯ್ಲಿ ಸ್ಕಿನ್ ಇರೋರು ಒಂದು ಲೈಟ್ ಜೆಲ್ ಮಾಯಿಶ್ಚರೈಸರೇ ಯೂಸ್ ಮಾಡ್ತಿದ್ದೀರಾ ಅಂತ ಅಟ್ಕೊಳ್ಳಿ. ಬಟ್ ಯು ಆರ್ ಯೂಸಿಂಗ್ ಇಟ್ ವೆರಿ ಲಿಟಲ್. ತುಂಬ ಕಡಿಮೆ ಪ್ರಾಡಕ್ಟ್ ಯೂಸ್ ಮಾಡಿದ್ರು ಇಟ್ ಡಸ್ ನಥಿಂಗ್ ಟು ಯುವರ್ ಸ್ಕಿನ್. ನಿಮ್ಗೆ ಒಂದು ಹೈಡ್ರೇಷನ್ ಬೇಕು ಅನ್ನುವಂಥ ಕಾರಣಕ್ಕೇ ಮಾಯಿಶ್ಚರೈಸರ್ ಯೂಸ್ ಮಾಡೋದು. ಸೊ ಯೂಸ್ ಅ ಜನರಸ್ ಅಮೌಂಟ್ ಆಫ್ ಮಾಯಿಶ್ಚರೈಸರ್. ಅಂದರೆ ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ. ಸ್ವಲ್ಪ ಜಾಸ್ತಿ ಅಂದರೆ ಅಂಥ ಜಾಸ್ತಿನೂ ಅಲ್ಲ, ನಿಮ್ಮ ಸ್ಕಿನ್ಗೆ ಸಫಿಷಿಯೆಂಟಾಗಿ ಹೈಡ್ರೇಟ್ ಮಾಡ್ಕೊಳ್ಳೋಕ್ಕೆ ಎಷ್ಟು ಬೇಕಾಗುತ್ತೆ ಅಷ್ಟು ತೊಗೊಂಡು ನೀಟಾಗಿ ಮಸಾಜ್ ಮಾಡಿ ಫೇಸ್ ಮೇಲೆ ಜೆಂಟಲಾಗಿ. ಹಾಗೂ ಡೋಂಟ್ ಫರ್ಗೆಟ್ ಯುವರ್ ನೆಕ್ ಏರಿಯಾ ಮಸಾಜ್ ಮಾಡಿ. ಮಿಸ್ಟೇಕ್ ನಂಬರ್ 4, ಈಗ ನೀವು ಆಯ್ಲಿ ಸ್ಕಿನ್ ಇರೋರಾಗಿದ್ದರೆ ಈ ತಪ್ಪನ್ನ ನೀವು ಮಾಡ್ತೀರಾ. ಏನಂದರೆ ನನ್ನ ಸ್ಕಿನ್ ಹೆಂಗಿದ್ರೂ ಆಯ್ಲಿ ಆಗಿಬಿಡುತ್ತೆ, ಹೆಂಗಿದ್ರೂ ಸ್ವೆಟ್ ಆಗ್ತೀನಿ, ಮಾಯಿಶ್ಚರೈಸರ್ ಹಾಕೋದ್ರಿಂದ ಇನ್ನೂ ಸ್ವೆಟ್ ಆಗ್ತೀನಿ ಅಂತ ಅಂದ್ಕೊಂಡು ನೀವು ಮಾಯಿಶ್ಚರೈಸರನ್ನೇ ಹಾಕೋದಿಲ್ಲ. ಸೊ ಅದು ತಪ್ಪು. ಆ್ಯಕ್ಚುಲಿ
ಯಾವುದೇ ಸ್ಕಿನ್ ಟೈಪ್ ಅವ್ರು ಆಗಿದ್ದರೂ ಕೂಡ ನೀವು ಮಾಯ್ಶ್ಚರೈಸರ್ ಅನ್ನೋದು ಇಟ್ಸ್ ಅ ವೆರಿ ಬೇಸಿಕ್ ಆ್ಯಂಡ್ ಇಂಪಾರ್ಟೆಂಟ್ ಸ್ಟೆಪ್. ನಾನು ವಿಡಿಯೋ ಸ್ಟಾರ್ಟಲ್ಲೇ ಹೇಳಿದ್ದೆ, ನೋ ಮ್ಯಾಟರ್ ವಾಟ್ ಯುವರ್ ಸ್ಕಿನ್ ಟೈಪ್ ಇಸ್, ಯು ಶುಡ್ ನೆವರ್ ಸ್ಕಿಪ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಲೇಬೇಕು. ಬಟ್ ನಾನು ಹೇಳಿದಾಗೆ ನೀವು ಜೆಲ್ ಮಾಯ್ಶ್ಚರೈಸರ್ನ ಯೂಸ್ ಮಾಡೋದ್ರಿಂದ ನಿಮಗೆ ಆ ಥರ ಮತ್ತೆ ಮತ್ತೆ ಹೆವಿಯಾಗಿ ಅನ್ಸೋದಾಗ್ಬೋದು, ಅಥವಾ ಸ್ವೆಟ್ ಆಗೋದು, ಅಥವಾ ತುಂಬ ಜಾಸ್ತಿ ಆಯಿಲಿ ಅನ್ಸೋದಾಗೋದಿಲ್ಲ. ಸೊ ನೀವು ಯೂಸ್ ಮಾಡ್ತಿರುವಂಥ ಪ್ರಾಡಕ್ಟ್ ತಪ್ಪಾಗಿರೋದ್ರಿಂದ ನಿಮ್ಗೆ ಆ ಥರ ಅನಿಸುತ್ತೆ, ಓಕೆ ನಾನು ಮಾಯ್ಶ್ಚರೈಸರ್ ಹಾಕಿದ್ರೆ ಇನ್ನೂ ಸ್ವೆಟ್ ಆಗ್ತೀನಿ ಅಥವಾ ತುಂಬ ಆಯಿಲಿ ಅನಿಸುತ್ತೆ ಅಂತ. ಬಟ್ ನೀವು ಒಂದ್ಸರಿ ಜೆಲ್ ಮಾಯ್ಶ್ಚರೈಸರ್ ಯೂಸ್ ಮಾಡಿ ನೋಡಿ, ಒಳ್ಳೆ ಬ್ರ್ಯಾಂಡ್ನದ್ದು, ಆಗ ನಿಮಗೆ ಈ ಪ್ರಾಬ್ಲಮ್ಮೇ ಆಗೋದಿಲ್ಲ. ಮಿಸ್ಟೇಕ್ ನಂಬರ್ 5, ಬಟ್ ಇದು ಒಂದು ಇಂಪಾರ್ಟೆಂಟ್ ಸ್ಟೆಪ್ಪೇನೆ. ಏನಕ್ಕೆ ಅಂತ ಅಂದರೆ, ಈಗ ನೋಡಿ ಸ್ಕಿನ್ ಕೇರಲ್ಲಿ ತುಂಬ ರೀತಿಯಾದಂಥ ಪ್ರಾಡಕ್ಟ್ಸ್ ಇದೆ. ಒಂದು ಟೋನರ್, ಸೆರಮ್, ಕ್ರೀಮ್, ನೈಟ್ ಕ್ರೀಮ್, ಡೇಟ್ ಕ್ರೀಮ್, ಎಷ್ಟೊಂದು ಥರದ್ದು. ಬಟ್ ಈಗ ಯಾವ್ಯಾವ ಪ್ರಾಡಕ್ಟು ಯಾವಾಗ ಹಚ್ಚಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ. ಲೇಯರಿಂಗ್ ಆಫ್ ಪ್ರಾಡಕ್ಟ್ಸ್ ಅಂತೀವಿ. ಸೊ ಫಸ್ಟ್ ಏನು ಹಾಕಬೇಕು, ಸೆಕೆಂಡ್ ಏನು ಹಾಕಬೇಕು, ಮೂರನೇ ಪ್ರಾಡಕ್ಟ್ ಏನಿರಬೇಕು, ನಾಲ್ಕನೇ ಪ್ರಾಡಕ್ಟ್ ಏನಿರಬೇಕು, ಇದನ್ನು ನೀವು ಅರ್ಥ ಮಾಡ್ಕೋಬೇಕು. ಫಸ್ಟು ಫೇಸ್ ವಾಶ್ ಮಾಡಬೇಕು. ಇದಾದ ನಂತರ ನೀವು ಟೋನರ್ ಯೂಸ್ ಮಾಡಿದ್ರೆ ಯೂಸ್ ಮಾಡ್ಬೋದು, ಅಥವಾ ಸಿರಮ್ ಯೂಸ್ ಮಾಡ್ತೀರಾ ಯೂಸ್ ಮಾಡ್ಬೋದು. ಆಮೇಲೆ ಮಾಯ್ಶ್ಚರೈಸರ್, ಆಮೇಲೆ ಲಾಸ್ಟ್ನದ್ದು ಸನ್ಸ್ಕ್ರೀನ್. ಮಾಯ್ಶ್ಚರೈಸರ್ ಶುಡ್ ಬಿ ಯೋರ್ ಸೆಕೆಂಡ್ ಪ್ರಾಡಕ್ಟ್, ಸನ್ಸ್ಕ್ರೀನ್ ಶುಡ್ ಬಿ ಯೋರ್ ಲಾಸ್ಟ್ ಪ್ರಾಡಕ್ಟ್. ಓಕೆನಾ? ಸೊ ಈ ಒಂದು ಲೇಯರಿಂಗ್ನ ಕರೆಕ್ಟಾಗಿ ಮಾಡಿ. ಫಸ್ಟೇ ಸನ್ಸ್ಕ್ರೀನ್ ಹಾಕ್ಬಿಟ್ಟು ಆಮೇಲೆ ಮಾಯ್ಶ್ಚರೈಸರ್ ಹಾಕೋದು, ಫಸ್ಟು ಮಾಯ್ಶ್ಚರೈಸರ್ ಹಾಕ್ಬಿಟ್ಟು ಆಮೇಲೆ ಸಿರಮ್ ಯೂಸ್ ಮಾಡೋದು, ಹೀಗೆ ಮಾಡೋದಕ್ಕೆ ಹೋಗಬೇಡಿ. ಸೊ ಯಾವ್ಯಾವ ಪ್ರಾಡಕ್ಟ್ ಯಾವಾಗ ಹಚ್ಚಬೇಕು ಅನ್ನೋದಿರುತ್ತೆ. ಸೊ ಅದನ್ನು ನೀವು ಫಾಲೋ ಮಾಡಬೇಕು. ಫಸ್ಟ್ ಯು ಶುಡ್ ಸ್ಟಾರ್ಟ್ ಫ್ರಮ್ ಲೈಟ್, ನೀರಿನ ಥರ ಇರೋ ಪ್ರಾಡಕ್ಟ್ಸ್ನ ಸ್ಟಾರ್ಟ್ ಮಾಡಬೇಕು. ಟೋನರ್ ಇವಾಗ ನೀವು ನೋಡ್ಬೋದು ನೀರಿನ ಥರ ಇರುತ್ತೆ, ಜಸ್ಟ್ ಲೈಕ್ ವಾಟರ್, ಅದನ್ನು ಫಸ್ಟ್ ಹಾಕಬೇಕು. ಆಮೇಲೆ ಇನ್ನೊಂದು ಚೂರು ನೀರಿಗಿಂತಲೂ ನೆಕ್ಸ್ಟ್ ಕನ್ಸಿಸ್ಟೆನ್ಸಿ ಏನೋ ಒಂಚೂರು ಸಿರಮ್ ಫಾರ್ಮಲ್ಲಿರೋದು. ಸೊ ಅದಕ್ಕೆ ಹೇಳೋದು ಸಿರಮ್ ನೆಕ್ಸ್ಟ್ ಪ್ರಾಡಕ್ಟ್. ಅದು ಸಿರಮ್ಗಿಂತಲೂ ಒಂಚೂರು ಥಿಕ್ ಪ್ರಾಡಕ್ಟ್ ಏನೋ ಮಾಯ್ಶ್ಚರೈಸರ್. ಸೊ ಮಾಯ್ಶ್ಚರೈಸರ್ ವಿಲ್ ಬಿ ಯೋರ್ ಥರ್ಡ್ ಪ್ರಾಡಕ್ಟ್. ಮಾಯ್ಶ್ಚರೈಸರ್ಗಿಂತಲೂ ಒಂಚೂರು ಥಿಕ್ ಮಾಯ್ಶ್ಚರೈಸರ್ ಕನ್ಸಿಸ್ಟೆನ್ಸಿನಲ್ಲೇ ಇರೋದು ಲಾಸ್ಟ್ ಪ್ರಾಡಕ್ಟ್ ಏನೋ ಸನ್ಸ್ಕ್ರೀನ್. ಸೊ ಸನ್ಸ್ಕ್ರೀನ್ ಶುಡ್ ಬಿ ಯೋರ್ ಲಾಸ್ಟ್ ಸ್ಟೆಪ್. ಸ್ಟೆಪ್ ನಂಬರ್ 6, ಇದು ಬಿಗಿನರ್ ಆಗಿದ್ದರೆ ಅಥವಾ ಹೇಗೆ ಅಪ್ಲೈ ಮಾಡೋದು ಗೊತ್ತಿಲ್ಲ ಅಂದರೆ ಇದು ನೀವು ಮಾಡ್ತೀರ. ಏನಂದರೆ ಮಾಯ್ಶ್ಚರೈಸರ್ ತೊಗೊಂಡು ಹೆಂಗಂದ್ರೆ ಹಂಗೆ ರಫಾಗಿ ಸ್ಕಿನ್ ಮೇಲೆ ಹಾಕಿ ಉಜ್ಜೋದಲ್ಲ, ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ನಿಮ್ಮ ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು, ನೋಡಿ ಸ್ವಲ್ಪ ಪ್ರಾಡಕ್ಟ್ನ ತೊಗೊಳ್ಳಿ, ಎಷ್ಟು ಬೇಕಷ್ಟು ತೊಗೊಂಡು ನೀಟಾಗಿ ಫೇಸ್ ಮೇಲೆ ಫುಲ್ಲಾಗಿ ಅಪ್ಲೈ ಮಾಡಿ, ಜೆಂಟಲಾಗಿ ಮಸಾಜ್ ಮಾಡಿ, ಲಾಸ್ಟಲ್ಲಿ ಒಂಚೂರು ಟ್ಯಾಪ್ ಮಾಡಿ. ಈ ಥರ ಮಾಡಿದಾಗ ಆ ಒಂದು ಮಾಯ್ಶ್ಚರೈಸರ್ನ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಓಕೆನಾ? ಹಾಕಿ ಚೆನ್ನಾಗಿ ಉಜ್ಜೋದ್ರಿಂದ ನಿಮ್ಮ ಸ್ಕಿನ್ ಅಬ್ಸಾರ್ಬ್ ಮಾಡ್ಕೊಳ್ಳಲ್ಲ. ಆಗ ಏನಾಗುತ್ತೆ, ಎಲ್ಲ ನೀವು ಹಾಕಿರೋ ಪ್ರಾಡಕ್ಟ್ ಅಳಿಸೋಗುತ್ತೆ. ಸೊ ಯು ಶುಡ್ ಬಿ ವೆರಿ ಜೆಂಟಲ್ ಟು ಯೋರ್ ಸ್ಕಿನ್. ಕರೆಕ್ಟಾಗಿ ನೀಟಾಗಿ ಅಪ್ಲೈ ಮಾಡಿ. ನೀವು ಮಾಡ್ತಿರುವಂಥ ಸ್ಕಿನ್ ಕೇರ್ ರೂಟೀನ್ ಸಿಂಪಲ್ಲಾಗೇ ಇರ್ಬೋದು. ಈವನ್ ನಿಮ್ಮ ಹತ್ರ ಸಿರಮ್ ಇಲ್ಲ, ಟೋನರ್ ಇಲ್ಲ, ನನ್ನ ಹತ್ರ ಅದಿಲ್ಲ ಇದಿಲ್ಲ ಅನ್ನೋದಿಲ್ಲ. ನಿಮ್ಮ ಹತ್ರ ಒಂದು ಒಳ್ಳೆ ಫೇಸ್ ವಾಶ್, ಒಳ್ಳೆ ಮಾಯ್ಶ್ಚರೈಸರ್, ಒಳ್ಳೆ ಸನ್ಸ್ಕ್ರೀನ್ ಇದ್ರೆ ಅದನ್ನು ಕರೆಕ್ಟಾಗಿ ಯೂಸ್ ಮಾಡಿ. 108 ಪ್ರಾಡಕ್ಟ್ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ಏನು ತುಂಬ ಚೆನ್ನಾಗಿ ಆಗ್ಬಿಡೋದಿಲ್ಲ. ನೀವು ಯೂಸ್ ಮಾಡ್ತಿರುವಂಥ ಬೇಸಿಕ್ ಪ್ರಾಡಕ್ಟನ್ನೇ ಹೇಗೆ ನೀವು ಯೂಸ್ ಮಾಡಬೇಕು ಹಾಗೆ ಯೂಸ್ ಮಾಡಿದ್ರೆ ಐ ಆಮ್ 100% ಶ್ಯೂರ್ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಚೇಂಜ್ ಆಗುತ್ತೆ. ಮಿಸ್ಟೇಕ್ ನಂಬರ್ 7, ಕ್ವಿಕ್ಕಾಗಿ ಇನ್ಸ್ಟೆಂಟಾಗಿ ರಿಸಲ್ಟ್ ಬೇಕಲ್ವಾ ಈಗ ಎಲ್ರಿಗೂ ನಮಗೆ. ಇವತ್ತು ನಾನು ಒಂದು ಮಾಯ್ಶ್ಚರೈಸರ್ ಯೂಸ್ ಮಾಡಿಬಿಟ್ಟೆ, ಆಯ್ಲಿ ಸ್ಕಿನ್, ನನ್ನ ಸ್ಕಿನ್ ಆಯ್ಲಿ ಆಗೋದಿಲ್ಲ, ನನ್ನ ಡ್ರೈ ಸ್ಕಿನ್, ನನ್ನ ಸ್ಕಿನ್ ಫುಲ್ ಸಾಫ್ಟ್ ಆ್ಯಂಡ್ ಸ್ಮೂತಾಗಿ ಫುಲ್ ಹೈಡ್ರೇಟ್ ಆಗಿರುತ್ತೆ ಇವತ್ತು ಒಂದಿನ ಯೂಸ್ ಮಾಡೋದ್ರಿಂದ ಅಂತ. 1 ಡೇ 2 ಡೇ ಯೂಸ್ ಮಾಡೋದ್ರಿಂದ ನಿಮ್ಗೇನೂ ರಿಸಲ್ಟ್ ಸಿಗೋದಿಲ್ಲ. ಓಕೆನಾ? ಯು ಶುಡ್ ಬಿ ಕನ್ಸಿಸ್ಟೆಂಟ್. ಸ್ಕಿನ್ ಕೇರ್, ಹೇರ್ ಕೇರಲ್ಲಿ ಬಂದಾಗ ಪೇಷನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಆಗಿರಬೇಕು, ತಾಳ್ಮೆಯಿಂದ ಇರಬೇಕು. ಓಕೆನಾ? ಇವಾಗ ಡಾರ್ಕ್ ಸರ್ಕಲ್ಸ್ ಆಯಿತು ಅಂತ ಅಂದಿದ್ದ ಕೂಡಲೇ, ಅಥವಾ ಪಿಗ್ಮೆಂಟೇಷನ್ ಅಂದಿದ್ದ ಕೂಡಲೇ ನೀವು ನೈಸಿನಮೈಡ್ ಇರುವಂಥ ಮಾಯ್ಶ್ಚರೈಸರ್ ಅಥವಾ ನೈಸಿನಮೈಡ್ ಸಿರಮ್ ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಇವತ್ತು ನಾನು ಯೂಸ್ ಮಾಡಿಬಿಟ್ಟೆ ನನಗೆ ಇವತ್ತೇ ರಿಸಲ್ಟ್ ಬಂದುಬಿಡ್ಬೇಕಂದ್ರೆ ಆಗೋದಿಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟೈಮ್. ಓಕೆನಾ? ಲಾಸ್ಟ್ ಮಿಸ್ಟೇಕ್, ಈಗ ಅಂತೂ ಡೇ ಕ್ರೀಮ್, ನೈಟ್ ಕ್ರೀಮ್ ಅಂತ ಎಲ್ಲ ಇದೆ. ಸೊ ನೀವು ಡೇ ಕ್ರೀಮಿಗೆ ಡೇಗೆ ಒಂದು ಸಪ್ರೇಟಾಗಿ ಮಾಯ್ಶ್ಚರೈಸರ್ ಯೂಸ್ ಮಾಡೋದು, ನೈಟ್ಗೆ ಸಪ್ರೇಟಾಗಿ ಯೂಸ್ ಮಾಡಬೇಕು, ಈ ಥರ ಅವಶ್ಯಕತೆಯೇ ಇಲ್ಲ. ಒಂದು ಒಳ್ಳೆ ಮಾಯ್ಶ್ಚರೈಸರ್ನ ತೊಗೊಳ್ಳಿ. ಡೇ ಟೈಮ್ ಆಗಿರ್ಬೋದು, ನೈಟ್ ಟೈಮ್ ಆಗಿರ್ಬೋದು, ಮಧ್ಯಾಹ್ನದ ಟೈಮ್ ಆಗಿರ್ಬೋದು, ಮೇಕಪ್ ಮುಂಚೆ ಯಾವಾಗ ಬೇಕಾದರೂ ನೀವು ಯೂಸ್ ಮಾಡ್ಬೋದು. ಜಸ್ಟ್ ಮೇಕ್ ಶ್ಯೂರ್ ಯುವರ್ ಚೂಸಿಂಗ್ ಅ ರೈಟ್ ಮಾಯ್ಶ್ಚರೈಸರ್ ಫಾರ್ ಯುವರ್ ಸ್ಕಿನ್ ಟೈಪ್. ಬೆಳಗ್ಗೆನೇ ಬೇರೆ ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು, ರಾತ್ರಿನೇ ಬೇರೆ ಮಾಯ್ಶ್ಚರೈಸರ್, ಈ ಥರ ಎಲ್ಲ ಏನಿಲ್ಲ. ಇದೆಲ್ಲ ಒಂದು ಸ್ಕಿನ್ ಕೇರ್ ಇಂಡಸ್ಟ್ರಿನಲ್ಲಿ ಮಾಡುತ್ತಿರುವಂಥ ಒಂದು ಗಿಮಿಕ್ಸ್. ಓಕೆನಾ? ಬಟ್ ಇವಾಗ
ಒಂದೊಂದು ಸಿರಮ್ ಇರುತ್ತೆ, ಅದು ನಮಗೆ ಡಾಕ್ಟ್ರೇ ಪ್ರಿಸ್ಕ್ರೈಬ್ ಮಾಡೋದು, ಅದನ್ನು ನಾವು ನೈಟ್ ಟೈಮ್ ಯೂಸ್ ಮಾಡಬೇಕಾಗತ್ತೆ. ಓಕೆನಾ, ಅದಕ್ಕೆ ಡಾಕ್ಟ್ರ್ ಹೇಳೋದು ಓಕೆ ಇದನ್ನು ನೈಟ್ ಟೈಮ್ ಯೂಸ್ ಮಾಡಿ ಅಂತ. ಬಿಕಾಸ್ ನೈಟ್ ಟೈಮಲ್ಲಿ ನಮ್ಮ ಸ್ಕಿನ್ನು ರಿಪೇರಿಂಗ್ ಮೋಡಲ್ಲಿ ಇರುತ್ತೆ. ಅಂದರೆ ದಿನವಿಡೀ ನಮ್ಮ ಸ್ಕಿನ್ ಏನು ಡ್ಯಾಮೇಜ್ ಆಗಿರುತ್ತೆ ನೋಡಿ, ನೈಟ್ ಟೈಮ್ ನಾವು ಮಲಗಿದಾಗ ರಿಪೇರ್ ಮಾಡುತ್ತೆ ನಮ್ಮ ಸ್ಕಿನ್ನನ್ನು. ಅದಕ್ಕಾಗಿ ಅವರು ಒಂದೊಂದು ಆಯಿಂಟ್ಮೆಂಟ್ ಕೊಟ್ಟಿರ್ತಾರೆ, ಒಂದೊಂದು ಸಿರಮ್ ಇದನ್ನು ಯೂಸ್ ಮಾಡಿ ಅಂತ ನೈಟ್ ಹೇಳಿರ್ತಾರೆ. ಅದಕ್ಕಂತಿದ್ದ ಕೂಡಲೇ ಇವಾಗ ನೈಟ್ ನೀವು ಬೇರೆ ಮಾಯ್ಶ್ಚರೈಸರೇ ಯೂಸ್ ಮಾಡಬೇಕು, ಬೇರೆ ಸಿರಮ್ಮೇ ಯೂಸ್ ಮಾಡಬೇಕು, ಆ ಥರ ಎಲ್ಲ ಏನಿಲ್ಲ. ಸೊ ಮಾಯ್ಶ್ಚರೈಸರ್ ಅಂತ ಬಂದಾಗ ಡೇ ಟೈಮಲ್ಲೂ ನೀವು ಅದೇ ಯೂಸ್ ಮಾಡ್ಬೋದು, ನೈಟ್ ಟೈಮಲ್ಲೂ ಬೆಳಗ್ಗೆ ಏನು ಯೂಸ್ ಮಾಡಿದ್ರೆ ಅದನ್ನೇ ಯೂಸ್ ಮಾಡ್ಬೋದು. ಜಸ್ಟ್ ಮೇಕ್ ಶ್ಯೂರ್ ತುಂಬ ಜಾಸ್ತಿ ಕಾಂಪ್ಲಿಕೇಟ್ ಮಾಡ್ಕೊಬಿಡಿ. ಮಲ್ಗೋದಕ್ಕಿಂತ ಮುಂಚೆ ನೀವೇನಾದರೂ ಮೇಕಪ್ ಹಾಕ್ಕೊಂಡಿದ್ರೆ ಮೇಕಪ್ನ ನೀಟಾಗಿ ತೆಗೆದುಬಿಟ್ಟು ಆಮೇಲೆ ಫೇಸ್ ವಾಶ್ ಮಾಡ್ಕೊಳ್ಳಿ, ಆಮೇಲೆ ಮಾಯ್ಶ್ಚರೈಸರ್ ಹಾಕ್ಕೊಳ್ಳಿ. ಒಂಚೂರು ಸ್ಕಿನ್ ತೇವ ಇರುತ್ತೆ ನೋಡಿ, ಆಗ ಮಾಯ್ಶ್ಚರೈಸರ್ ಹಾಕ್ಕೊಂಡು ಜಸ್ಟ್ ಗೋ ಟು ಸ್ಲೀಪ್. ಒಂದು ಸ್ವಲ್ಪ ಲಿಪ್ ಬಾಮ್ ಹಾಕ್ಕೊಳ್ಳಿ ಅಥವಾ ವ್ಯಾಸ್ಲಿನ್ ಹಾಕ್ಕೊಂಡು ಜಸ್ಟ್ ಗೋ ಟು ಸ್ಲೀಪ್. ಇದಿಷ್ಟೇ ಸಿಂಪಲ್ ಟ್ರಿಕ್ಸು, ಬೇರೆ ಏನೂ ಇಲ್ಲ. ಓಕೆನಾ, ಈ ತಪ್ಪನ್ನ ನಾವು ಗೊತ್ತಿಲ್ಲೋ ಮಾಡ್ತಾನೆ ಇರ್ತೀವಿ. ಸೊ ಈ ತಪ್ಪನ್ನೆಲ್ಲ ನೀವು ಮಾಡಬೇಡಿ. ಈ ಒಂದು ಸಣ್ಣ ಪುಟ್ಟ ವಿಷಯನ ಸರಿ ಮಾಡ್ಕೊಬಿಟ್ರೆ ನಿಮ್ಮ ಸ್ಕಿನ್ ಬ್ಯೂಟಿಫುಲ್ಲಾಗಿ ಚೇಂಜ್ ಆಗುತ್ತೆ. ಹಾಗೂ ಮತ್ತೊಂದು ಇಂಪಾರ್ಟೆಂಟ್ ವಿಷಯ, ಈಗ ಮಾಯ್ಶ್ಚರೈಸರ್ ಹಾಕೋದ್ರಿಂದ ಸ್ಕಿನ್ ಏನು ಎಕ್ಸ್ಟರ್ನಲಿ ಹೈಡ್ರೇಟ್ ಆಗುತ್ತೆ, ಬಟ್ ಇಂಟರ್ನಲ್ಲಿ ಕೂಡ ನೀವು ಹೈಡ್ರೇಟ್ ಮಾಡಬೇಕಾಗುತ್ತೆ. ಅದು ಹೇಗೆ, ನೀರನ್ನು ಕುಡಿಯೋದು. ಇವಾಗ ನೋಡಿ ಸಮ್ಮರ್ ಆಗಿರೋದ್ರಿಂದ ಫ್ರೆಶ್ ಫ್ರೂಟ್ ಜ್ಯೂಸು, ಎಳ್ನೀರು ಇದೆಲ್ಲ ಕುಡಿಯೋದ್ರಿಂದ ಸ್ಕಿನ್ನು ತಾನಾಗೇ ಗ್ಲೋ ಬರುತ್ತೆ, ತಾನಾಗೇ ಹೈಡ್ರೇಷನ್ ಕಾಪಾಡ್ಕೊಳ್ಳುತ್ತೆ ಸ್ಕಿನ್ನು. ಸೊ ಡಿಹೈಡ್ರೇಟ್ ಆಗೋದಿಲ್ಲ. ಹಾಗಾಗಿ ನೀರು ಕುಡಿಯೋದು ಇಟ್ಸ್ ವೆರಿ ಇಂಪಾರ್ಟೆಂಟ್. ಸ್ಕಿನ್ ಚೆನ್ನಾಗಿ ಹೈಡ್ರೇಟೆಡ್ ಆಗಿರುತ್ತೆ. ಸೊ ಈ ಒಂದು ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿ ನಿಮ್ಮ ಸ್ಕಿನ್ ಕೇರ್ ಮಿಸ್ಟೇಕ್ಸ್ನ ನೀವು ಸರಿ ಮಾಡ್ಕೊಳ್ಳಿ, ಒಳ್ಳೆ ಮಾಯ್ಶ್ಚರೈಸರ್ನ ಯೂಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಾನಿಲ್ಲೇ ಎಂಡ್ ಮಾಡ್ತಿದ್ದೀನಿ. ಸಿಗುವ ಗೈಸ್ ಮತ್ತೊಂದು ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.